ಈಗ ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಅಂದರೆ ಏನು ಅಂತ ನೋಡೋಣ. ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಈಸ್ ದ ಸೆಟ್ ಆಫ್ ಎಕ್ಸ್ಟರ್ನಲ್ ಫೋರ್ಸಸ್ ಆ್ಯಂಡ್ ದಟ್ ಫೋರ್ಸಸ್ ವಿಚ್ ಆರ್ ನಾಟ್ ಕಂಟ್ರೋಲ್ಡ್ ಬೈ ದ ಕಂಪನಿ ದಟ್ ಇನ್ಫ್ಲೂಯೆನ್ಸ್ ಇಟ್ಸ್ ಡೆವಲಪ್ಮೆಂಟ್. ಯಾವುದೇ ಒಂದು ಬಿಸ್ನೆಸ್ ಆರ್ಗನೈಸೇಷನ್ನ ಅಭಿವೃದ್ಧಿ ಹಾದಿಯಲ್ಲಿ ಇರುವಂತಹ ಪ್ರೆಸೆಂಟ್ ಇರುವಂತಹ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಆರ್ ದ ಫೋರ್ಸಸ್ which cannot be controlled by the company can be called in the name macro environment. It includes demographic, economic, cultural, natural, technological, legal and political elements. The company is not alone in its business environment. ಸೊ ಪ್ರಪಂಚದ ಯಾವುದೇ ಭಾಗದಲ್ಲಿ ನೀವು ಬಿಸ್ನೆಸ್ ಆ್ಯಕ್ಟಿವಿಟಿಲಿ ಎಂಗೇಜ್ ಆಗ್ತಿದ್ದೀರಾ ಅನ್ನೋದಾದರೆ ನೀವು ಒಬ್ಬರೇ ಇರೋದಿಲ್ಲ. ಸೊ ನಿಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ ಅಂತ ದೇರ್ ಆರ್ ಡಿಫ್ರೆಂಟ್ ಫೋರ್ಸಸ್ ಆರ್ ಡಿಫ್ರೆಂಟ್ ಫ್ಯಾಕ್ಟರ್ಸ್. ಸೊ ಯಾವ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ನ ನೀವು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ವೋ, ಸಾಧ್ಯ ಇದ್ರೂ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ವೋ ಅದನ್ನು ನಾವು ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ಸೊ ಈ ಎನ್ವಿರಾನ್ಮೆಂಟ್ ಪ್ರೆಸೆಂಟ್ ಇರೋದು ಯಾವುದೇ ಒಂದು ಬಿಸ್ನೆಸ್ ಆರ್ಗನೈಸೇಷನ್ಗೆ ಆಪರ್ಚುನಿಟಿಗಳನ್ನು ಕ್ರಿಯೇಟ್ ಮಾಡ್ಬೋದು, ಅದೇ ರೀತಿ ಥ್ರೆಟ್ಗಳನ್ನು ಸಹ ಅದು ಕ್ರಿಯೇಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಈ ಮ್ಯಾಕ್ರೋ ಎನ್ವಿರಾನ್ಮೆಂಟಲ್ಲಿ ಮೊದಲನೇದು ನಾವು ನೋಡೋದು ಡೆಮೋಗ್ರಾಫಿಕ್ ಫೋರ್ಸಸ್. ಸೊ ಡೆಮೋಗ್ರಾಫಿಕ್ ಫೋರ್ಸಸ್ ರಿಲೇಟ್ ಟು ಪೀಪಲ್ ಆ್ಯಂಡ್ ರೆಫರ್ಸ್ ಟು ದ ಸ್ಟಡಿ ಆಫ್ ಹ್ಯೂಮನ್ ಪಾಪ್ಯುಲೇಷನ್ಸ್. ದಿಸ್ ಇನ್ಕ್ಲೂಡ್ ಸೈಜ್, ಡೆನ್ಸಿಟಿ, ಏಜ್, ಜೆಂಡರ್, ಆಕ್ಯುಪೇಷನ್ ಆ್ಯಂಡ್ ಅದರ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಯಾವುದೇ ಗೂಡ್ಸು ಯಾವುದೇ ಸರ್ವೀಸಸ್ನ ನಾವು ಪ್ರೊಡ್ಯೂಸ್ ಮಾಡಿ ಪ್ರೊವೈಡ್ ಮಾಡೋದು ಯಾರಿಗೋಸ್ಕರ ಅಂತಂದರೆ ಹ್ಯೂಮನ್ ಬೀಯಿಂಗ್ಸ್ಗೋಸ್ಕರ. ಆ ಹ್ಯೂಮನ್ ಬೀಯಿಂಗ್ಸು ಇಡೀ ಪ್ರಪಂಚದ ಮೂಲೆ ಮೂಲೆಯಲ್ಲೇ ಹರಡಿಕೊಂಡಿದ್ದಾರೆ. ಸೊ ಈ ಅಮೇರಿಕಾ, ಆಸ್ಟ್ರೇಲಿಯಾ, ಭಾರತ, ಏಷ್ಯಾ, ಸೋ ಮೆನಿ ಪ್ಲೇಸಸ್ನಲ್ಲಿ ನಾವು ಈ ಜನಗಳನ್ನ ನೋಡ್ತೀವಿ. ಈ ಜನಗಳಿಗೋಸ್ಕರನೇ ನಾವು ಗೂಡ್ಸ್ ಆ್ಯಂಡ್ ಸರ್ವಿಸ್ನ ಪ್ರೊಡ್ಯೂಸ್ ಮಾಡ್ತಾ ಇರೋದು ಮತ್ತು ಪ್ರೊವೈಡ್ ಮಾಡ್ತಾ ಇರೋದು. ಹಾಗಾಗಿ ಈ ಜನಗಳನ್ನ ಸ್ಟಡಿ ಮಾಡೋದನ್ನೇ ವಿ ಆರ್ ಗೋಯಿಂಗ್ ಟು ಕಾಲ್ ಇನ್ ದ ನೇಮ್ ಡೆಮೋಗ್ರಫಿ. ಓಕೆ, ಅದು ಏನೆಲ್ಲ ಸೇರ್ಕೊಂಡಿರುತ್ತೆ ಅಂತಂದರೆ ಸೈಜ್, ಡೆನ್ಸಿಟಿ, ಏಜ್ ಆಫ್ ದ ಹ್ಯೂಮನ್ ಬೀಯಿಂಗ್ಸ್, ಜೆಂಡರ್ ಅಂದರೆ ಮೇಲು ಫೀಮೇಲ್ ಎಷ್ಟಿದ್ದಾರೆ, ಓಕೆ, ಆಕ್ಯುಪೇಷನ್ ಅವರು ಯಾವ ರೀತಿ ಕೆಲಸದಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಪ್ರೊಡಕ್ಷನ್ ಆ್ಯಕ್ಟಿವಿಟಿನಲ್ಲಿದ್ದಾರಾ, ಲೆಕ್ಚರರ್ಸ್ ಆಗಿದ್ದಾರಾ ಅಥವಾ ಡ್ರೈವರ್ಸ್ ಆಗಿದ್ದಾರಾ, ವಾಟ್ ಎವರ್ ಏನು ಆಕ್ಯುಪೇಷನ್ನು, ಆ್ಯಂಡ್ ಅದರ್ ಸ್ಟ್ಯಾಟಿಸ್ಟಿಕ್ಸ್. ಓಕೆ, ಒಂದು ಏರಿಯಾ ಈಗ ಭಾರತ ಅಂತ ತಗೊಂಡ್ರೆ ಅದರಲ್ಲಿ ಟೋಟಲ್ ಪಾಪ್ಯುಲೇಷನ್ ಎಷ್ಟು, ಓಕೆ, ಯಾವ ರಾಜ್ಯದಲ್ಲಿ ಜಾಸ್ತಿ ಜನ ಇದ್ದಾರೆ, ಯಾವ ಏಜ್ನವ್ರು ಇದ್ದಾರೆ. ಓಕೆ, ಈಗ ಭಾರತದಲ್ಲಿ ಯೂತ್ ಜಾಸ್ತಿ ಇದ್ದಾರೆ, ವಯಸ್ಸಾದರೂ ಸ್ವಲ್ಪ ಕಡಿಮೆ ಇದ್ದಾರೆ. ಆದರೆ ಚೀನಾದಲ್ಲಿ ವಯಸ್ಸಾದವರು ಜಾಸ್ತಿ ಇದ್ದಾರೆ, ಮಿಡ್ಲ್ ಏಜ್ನವರು ಕಡಿಮೆ ಇದ್ದಾರೆ. ಸೊ ಜೆಂಡರ್, ಸೊ ಗಂಡು ಎಷ್ಟಿದ್ದಾರೆ, ಹೆಣ್ಣು ಎಷ್ಟಿದ್ದಾರೆ, ಅದರ ಲಿಂಗದವರು ಎಷ್ಟಿದ್ದಾರೆ, ಯಾವ ರೀತಿ ಆ್ಯಕ್ಟಿವಿಟಿನಲ್ಲಿ ಕೆಲಸಗಳಲ್ಲಿ ಅವರು ಎಂಗೇಜ್ ಆಗಿದ್ದಾರೆ, ಸೊ ದಟ್ ಅವ್ರ ಅರ್ನಿಂಗ್ ಕೆಪಾಸಿಟಿ ಎಷ್ಟಿದೆ, ಸ್ಪೆಂಡಿಂಗ್ ಎಬಿಲಿಟಿ ಎಷ್ಟಿದೆ, ಅದನ್ನೆಲ್ಲ ತಿಳ್ಕೊಳ್ಳೋದು. ಸೊ ಇದಕ್ಕೆ ಸಂಬಂಧಪಟ್ಟ ವಿವರಗಳನ್ನ ಅಭ್ಯಾಸ ಮಾಡಿ ಆ ರಿಪೋರ್ಟ್ಗಳನ್ನ ತಯಾರು ಮಾಡೋ ಒಂದು ವ್ಯವಸ್ಥೆನೇ ನಾವು ಇಲ್ಲಿ ಡೆಮೋಗ್ರಫಿ ಅಂತ ಕರೀಬೋದು. Especially in times of rapid world population growth, the overall demographic changes. The study of people is crucial for marketers. ಸೊ ಯಾವ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಬೇಕು, ಯಾವ ಸರ್ವಿಸಸ್ನ ಪ್ರೊವೈಡ್ ಮಾಡಬೇಕು, ಯಾವ ವಾಲ್ಯೂಮಲ್ಲಿ ಮಾಡಬೇಕು, ಎಷ್ಟು ನಂಬರಲ್ಲಿ ಮಾಡಬೇಕು ಅನ್ನೋದೆಲ್ಲ ಡಿಪೆಂಡ್ ಆಗಿರೋದು ಈ ಡೆಮೋಗ್ರಫಿ ಮೇಲೆ. ಅಂದರೆ ಎಷ್ಟು ಜನಗಳಿಗೋಸ್ಕರ ನಾವು ಈ ಆ್ಯಕ್ಟಿವಿಟಿನ ಪರ್ಫಾರ್ಮ್ ಮಾಡಬೇಕು ಅಂತ. ದ ರೀಸನ್ ಈಸ್ ಟು ಚೇಂಜಿಂಗ್ ಡೆಮೋಗ್ರಫಿಕ್ಸ್ ಮೀನ್ ಚೇಂಜಿಂಗ್ ಮಾರ್ಕೆಟ್ ನೀಡ್ for adjusted marketing strategies. Okay, ಎಲ್ಲಿ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸು ಈ ಜನಗಳ ಸಂಖ್ಯೆ ಏನಿದೆ ಅದು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಸೊ ಆ ಹೆಚ್ಚು ಕಡಿಮೆ ಆಗೋ ರೀತಿಯೇ ಅವರಿಂದ ಏನು ಎಕ್ಸ್ಪೆಕ್ಟೇಷನ್ ಇದೆ ಪ್ರಾಡಕ್ಟ್ ಸರ್ವಿಸಸ್ಗೆ ಅದೂ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಅದರ ಪ್ರಕಾರ ನಾವು ನಮ್ಮ ಬಿಸ್ನೆಸ್ ಆ್ಯಕ್ಟಿವಿಟಿನ ಪ್ಲ್ಯಾನ್ ಮಾಡ್ಕೋಬೇಕು ಆ್ಯಂಡ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ನ ಕ್ರಿಯೇಟ್ ಮಾಡಿ ಇಂಪ್ಲಿಮೆಂಟ್ ಮಾಡಬೇಕು. ಅದಕ್ಕೋಸ್ಕರ ಈ ಡೆಮೋಗ್ರಫಿ ಬಗ್ಗೆ ತಿಳ್ಕೊಳ್ಳೋದು, ಹ್ಯೂಮನ್ ರಿಸೋರ್ಸ್ ಅಥವಾ ಹ್ಯೂಮನ್ ಪಾಪ್ಯುಲೇಷನ್ ಬಗ್ಗೆ ತಿಳ್ಕೊಳ್ಳೋದು ಯಾವುದೇ ಬಿಸ್ನೆಸ್ ಆ್ಯಕ್ಟಿವಿಟಿಗೆ ಇಂಪಾರ್ಟೆಂಟ್ ಆಗಿದೆ. ಸೊ ಎ ಮಾರ್ಕೆಟರ್ ಶುಡ್ ಕೀಪ್ ಎ ಕ್ಲೋಸ್ ಐ ಆನ್ ಡೆಮೋಗ್ರಫಿ, ನೋ ಡೌಟ್ ಅಬೌಟ್ ದಿಸ್. ಸೊ ದಿಸ್ ಮೇ ಇನ್ಕ್ಲೂಡ್ ಆಲ್ ಟೈಪ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪಾಪ್ಯುಲೇಷನ್ such as size, growth, density, age and gender structure and so on. Okay, so ಈ ಡೆಮೋಗ್ರಫಿನಲ್ಲಿ ನಾವು ಮಾರ್ಕೆಟಿಂಗ್ ಆ್ಯಕ್ಟಿವಿಟಿಗೆ ಅಫೆಕ್ಟ್ ಮಾಡುವಂಥದ್ದು 4 ಐಡೆಂಟಿಫೈ ಮಾಡೋದು. ಒಂದು, ವರ್ಲ್ಡ್ ಪಾಪ್ಯುಲೇಷನ್ ಗ್ರೋತ್, ಇಡೀ ಪ್ರಪಂಚದಲ್ಲಿ ಈ ಪಾಪ್ಯುಲೇಷನ್ ಯಾವ ರೀತಿ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗ್ತಾ ಇದೆ. ಆ್ಯಂಡ್ ಚೇಂಜಿಂಗ್ ಏಜ್ ಸ್ಟ್ರಕ್ಚರ್, ಸೊ ಯಾವ ಈ ಟೋಟಲ್ ಪಾಪ್ಯುಲೇಷನ್ ಇದೆ ಅದರಲ್ಲಿ
ಏಜ್ ವೈಸ್ ಯಾವ ಸಂಖ್ಯೆಯ ಪರ್ಸನ್ಸು ಜಾಸ್ತಿ ಇದ್ದಾರೆ. ಸೊ ಚಿಲ್ಡ್ರನ್ಸ, ಮಿಡ್ಲ್ ಏಜ್ನವರ, ಓಲ್ಡ್ ಏಜ್ನವರ, ಅಥವಾ ತುಂಬ ಓಲ್ಡ್ ಆಗಿರುವಂಥ ಪರ್ಸನ್ಸ, ಯಾವ ಏಜ್ ಸ್ಟ್ರಕ್ಚರ್ ಯಾವ ರೀತಿ ಚೇಂಜ್ ಆಗ್ತಾ ಇದೆ ಇಡೀ ಪ್ರಪಂಚಕ್ಕೆ ಕಂಪೇರ್ ಮಾಡಿದಾಗ, ಅಥವಾ ನಾವು ಯಾವ ಜಾಗದಲ್ಲಿ ನಮ್ಮ ಬಿಸ್ನೆಸ್ ಆ್ಯಕ್ಟಿವಿಟಿ, ಮಾರ್ಕೆಟ್ ಆ್ಯಕ್ಟಿವಿಟಿ ಪರ್ಫಾರ್ಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವೋ ಅಲ್ಲಿ ಯಾವ ರೀತಿ ಏಜ್ ಸ್ಟ್ರಕ್ಚರ್ ಇದೆ ಅನ್ನೋದು. ದೆನ್ ಚೇಂಜಿಂಗ್ ಫ್ಯಾಮಿಲಿ ಸ್ಟ್ರಕ್ಚರ್. ಸೊ ಬಿಕಾಸ್ ಆಫ್ ಚೇಂಜಸ್ ಇನ್ ಎಜುಕೇಷನ್ ಆರ್ ವಾಟ್ ಎವರ್, ಇಲ್ಲಿ ಜನಗಳ ವಾಸ ಮಾಡೋದು ಈ ಒಂದೇ ಮನೆಯಲ್ಲಿ ಅಪ್ಪ ಅಮ್ಮ 2 ಮಕ್ಕಳು, ಅಥವಾ ತಾತ ಅಜ್ಜಿ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲ ಸೇರಿ ಸ್ಮಾಲ್ ಫ್ಯಾಮಿಲಿ ಇದಾವ, ಅಥವಾ ತುಂಬ ನಂಬರ್ ಇರುವಂಥ ದೊಡ್ಡ ದೊಡ್ಡ ಫ್ಯಾಮಿಲಿಗಳಿದಾವ. ಸೊ ಅದು ಎಗೈನ್ ಮಾರ್ಕೆಟಿಂಗ್ ಆ್ಯಕ್ಟಿವ್ ಮೇಲೆ ಎಫೆಕ್ಟ್ ಮಾಡುತ್ತೆ, ಅವರ ರಿಕ್ವೈರ್ಮೆಂಟ್ಸು, ಪರ್ಚೇಸಿಂಗ್ ಕೆಪಾಸಿಟಿ ಎಕ್ಸೆಟ್ರಾ. ಹಾಗಾಗಿ ಆ ಚೇಂಜಿಂಗ್ ಫ್ಯಾಮಿಲಿ ಸ್ಟ್ರಕ್ಚರ್ ಬಗ್ಗೆನೂ ತಿಳ್ಕೊಬೇಕಾದ್ದು ಈ ಡೆಮೋಗ್ರಫಿನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಬಿಸ್ನೆಸ್ ರಿಲೇಷನ್ಗೆ. ಅದೇ ರೀತಿ ಜಿಯೋಗ್ರಾಫಿಕ್ ಶಿಫ್ಟ್ಸ್ ಇನ್ ಪಾಪ್ಯುಲೇಷನ್. ಸೊ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಪಾಪ್ಯುಲೇಷನ್ ಶಿಫ್ಟ್ ಆಗೋ ಸಾಧ್ಯತೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಎಲ್ಲೋ ಒಂದು ಕಡೆ ಒಂದು ವಾಲ್ಕೆನೋ ಅದು ಆ್ಯಕ್ಟಿವ್ ಆಯಿತು ಅಂತಂದರೆ ಅಲ್ಲಿ ಸುತ್ತಮುತ್ತ ಇದ್ದ ಜನ ಬೇರೆ ವಾಲ್ಕೆನೋ ಆ್ಯಕ್ಟಿವ್ ಇಲ್ಲದೆ ಇರೋ ಜಾಗಕ್ಕೆ ಶಿಫ್ಟ್ ಆಗ್ತಾರೆ. ಎಲ್ಲಿ ಮಳೆನೇ ಬರ್ತಾ ಇಲ್ವೋ ಆ ಜಾಗದಿಂದ ಚೆನ್ನಾಗಿ ಮಳೆ ಬರೋ ಜಾಗಕ್ಕೆ, ನೀರು ಸಿಗೋ ಜಾಗಕ್ಕೆ ಜನ ಶಿಫ್ಟ್ ಆಗ್ಬೋದು. ಸೊ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್ ದೆರ್ ಈಸ್ ಜಿಯೋಗ್ರಫಿಕ್ ಶಿಫ್ಟ್ಸ್ ಇನ್ ಪಾಪ್ಯುಲೇಷನ್. ಅದನ್ನು ಸಹ ನಾವಿಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನಮ್ಮ ಮಾರ್ಕೆಟಿಂಗ್ ಆ್ಯಕ್ಟಿವಿಟಿನ ಪರ್ಫಾರ್ಮ್ ಮಾಡಬೇಕಾಗುತ್ತೆ. ಆ್ಯಂಡ್ ಈ ಎಲ್ಲರೂ ಯಾವುದೇ ಬಿಸ್ನೆಸ್ ಆರ್ಗನೈಸೇಷನ್ನ ಇಂಡಿವಿಜುವಲ್ ಕಂಟ್ರೋಲ್ನಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ನೆಕ್ಸ್ಟ್ ಅನದರ್ ಮಾರ್ಕೆಟಿಂಗ್ ಎನ್ವಿರಾನ್ಮೆಂಟ್, ಮ್ಯಾಕ್ರೋ ಎನ್ವಿರಾನ್ಮೆಂಟಲ್ಲಿ ನಾವು ನೋಡೋದು ಈ ಎಕನಾಮಿಕ್ ಫೋರ್ಸಸ್. ಎಕನಾಮಿಕ್ ಫೋರ್ಸಸ್ ಅಂತಂದರೆ that relate to the factors that affect consumers purchasing power and spending patterns. ಈ ಕನ್ಸ್ಯೂಮರ್ಸು ಅವ್ರಿಗೋಸ್ಕರ ನಾವು ಗೂಡ್ಸ್ ಆ್ಯಂಡ್ ಸರ್ವಿಸ್ನ ಪ್ರೊವೈಡ್ ಮಾಡ್ತಾ ಇರೋದು, ಆದರೆ ಅವರು ಯಾವ ಕ್ವಾಲಿಟಿದು, ಯಾವ ಕ್ವಾಂಟಿಟಿನಲ್ಲಿ, ಯಾವ ಪ್ರೈಸ್ಗೆ ಪರ್ಚೇಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ, ಅವರ ಪರ್ಚೇಸಿಂಗ್ ಪವರ್ ಎಷ್ಟಿದೆ, ಅವರ ಅರ್ನಿಂಗ್ ಕೆಪಾಸಿಟಿ ಎಷ್ಟಿದೆ, ಅರ್ನಿಂಗ್ ಮಾಡ್ತಿದ್ದಾರೆ ಸರಿ, ಅದರಲ್ಲಿ ಅವರು ಎಷ್ಟು ಸೇವಿಂಗ್ಸ್ನ ಮಾಡ್ತಾ ಇದ್ದಾರೆ ಮತ್ತು ಎಷ್ಟನ್ನ ಸ್ಪೆಂಡ್ ಮಾಡೋದಕ್ಕೆ ಸಿದ್ಧ ಇದ್ದಾರೆ, ಯಾವ ಟೈಮಲ್ಲಿ, ಯಾವ ಸಿಚುಯೇಷನ್ನಲ್ಲಿ, ಯಾವ ಸೀಸನ್ನಲ್ಲಿ ಅವರ ಸ್ಪೆಂಡಿಂಗ್ ಚೇಂಜ್ ಆಗುತ್ತೆ, ಅವರ ಪ್ಯಾಟ್ರನ್ನು ಇನ್ಕ್ರೀಸು ಅಥವಾ ಡಿಕ್ರೀಸ್ ಆಗುತ್ತೆ ಅಥವಾ ಕಾನ್ಸ್ಟೆಂಟ್ ಆಗಿರುತ್ತಾ, ಇದನ್ನೆಲ್ಲ ತಿಳ್ಕೊಳ್ಳೋದು ಈ ಎಕನಾಮಿಕ್ ಫೋರ್ಸಸ್ ಅನ್ನೋ ಇದರಲ್ಲಿ. ಸೊ ಮೈಕ್ರೋ ಎನ್ವಿರಾನ್ಮೆಂಟಲ್ಲಿ. ಸೊ ಇದು ಸಹ ಯಾವುದೇ ಒಬ್ಬ ಇಂಡಿವಿಜುವಲ್ ಬಿಸ್ನೆಸ್ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಈಗ ಎಕ್ಸಾಂಪಲ್ ತಗೋಬೇಕು ಅಂದರೆ, ಎ ಕಂಪನಿ ಶುಡ್ ನೆವರ್ ಸ್ಟಾರ್ಟ್ ಎಕ್ಸ್ಪೋರ್ಟಿಂಗ್ ಟು ದಟ್ ಕಂಟ್ರಿ ಬಿಫೋರ್ ಹ್ಯಾವಿಂಗ್ ಎಕ್ಸಾಮಿನ್ಡ್ ಹೌ ಮಚ್ ಪೀಪಲ್ ವಿಲ್ ಬಿ ಏಬಲ್ ಟು ಸ್ಪೆಂಡ್. ಈಗ ಯಾವುದೋ ಒಂದು ದೇಶಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡಬೇಕು ಅಂತ ತಲೆಲಿಟ್ಕೊಂಡು ನಮ್ಮ ಮಾರ್ಕೆಟಿಂಗ್ ಆ್ಯಕ್ಟಿವಿಟಿನ ಅಥವಾ ಪ್ರೊಡಕ್ಷನ್ ಆ್ಯಕ್ಟಿವಿಟಿನ ನಾವು ಶುರು ಮಾಡಿಕೊಂಡ್ರೆ, ಸೊ ಆ ದೇಶದಲ್ಲಿ ಯಾವ GDP ರೇಟ್ ಇದೆ, GDP ರೇಟಿಗೆ ಗ್ರೋತ್ ಆಗ್ತಿದೆಯಾ, ಡಿಕ್ಲೈನ್ ಆಗ್ತಾ ಇದೆಯಾ, ನ್ಯಾಷನಲ್ ಇನ್ಕಮ್ ಎಷ್ಟಿದೆ, ಆ ದೇಶ ಇಂಪೋರ್ಟ್ ಮಾಡ್ತಿರುವಂಥ ಇಂಪೋರ್ಟ್ ಡ್ಯೂಟಿ ರೇಟ್ ಎಷ್ಟಿದೆ, ಸೇಲ್ಸ್ ಟ್ಯಾಕ್ಸು, ವ್ಯಾಟು, ಅಲ್ಲಿರೋ ಅನ್ಎಂಪ್ಲಾಯ್ಮೆಂಟು, ಇನ್ಫ್ಲೇಷನ್ನು, ಡಿಸ್ಪೋಸಬಲ್ ಪರ್ಸನಲ್ ಇನ್ಕಮ್ಮು, ಸ್ಪೆಂಡಿಂಗ್ ಪ್ಯಾಟರ್ನ್ಸು, ಅಲ್ಲಿರೋ ಏನು ಪರ್ಚೇಸಿಂಗ್ ಪವರ್ ಇದೆ. ಸೊ ಪ್ರತಿಯೊಂದನ್ನು ಅರ್ಥ ಮಾಡಿಕೊಂಡು ಅದರ ಪ್ರಕಾರ ನಾವು ಬಿಸ್ನೆಸ್ ಆ್ಯಕ್ಟಿವಿಟಿ ಪರ್ಫಾರ್ಮ್ ಮಾಡಬೇಕಾಗುತ್ತೆ. ಆದರೆ ಇದು ಟೈಮ್ ಟು ಟೈಮ್, ಕಂಟ್ರಿ ಟು ಕಂಟ್ರಿ, ಪ್ಲೇಸ್ ಟು ಪ್ಲೇಸ್ ಚೇಂಜ್ ಆಗೋದ್ರಿಂದ ಈ ಎನ್ವಿರಾನ್ಮೆಂಟು ನಾವು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಮ್ಯಾಕ್ರೋ ಎನ್ವಿರಾನ್ಮೆಂಟಲ್ಲಿ ಅನದರ್ ಇಂಪಾರ್ಟೆಂಟ್ ಫೋರ್ಸ್ ಈಸ್ ಎಕನಾಮಿಕ್ ಫೋರ್ಸಸ್. ನೆಕ್ಸ್ಟ್ ಒನ್ನು ಸೋಷಿಯೋ ಕಲ್ಚರಲ್ ಫೋರ್ಸಸ್ಸು. ಸೊ ಇಲ್ಲಿ ಜನಗಳು ಯಾವ ಜಾಗದಲ್ಲಿ, ಯಾವ ದೇಶದಲ್ಲಿ ವಾಸ ಮಾಡ್ತಿದ್ದಾರೆ ಅನ್ನೋ ಬೇಸಿಸ್ ಮೇಲೆ ಅವರ ಈ ಸೋಷಿಯೋ ಆ್ಯಂಡ್ ಕಲ್ಚರಲ್ ರಿಲೇಷನ್ಶಿಪ್ ನಿಂತಿರುತ್ತೆ. ಆ್ಯಂಡ್ ಮಾರ್ಕೆಟಿಂಗ್ ಆ್ಯಕ್ಟಿವಿಟೀಸ್ ಇನ್ ಮೋಸ್ಟ್ ಆಫ್ ದಿ ಕೇಸಸ್ ಈ ಸೋಷಿಯೋ ಆ್ಯಂಡ್ ಕಲ್ಚರಲ್ ಫೋರ್ಸಸ್ಸಿಂದ ಇನ್ಫ್ಲೂಯೆನ್ಸ್ ಆಗ್ತಾ ಇರುತ್ತೆ. ಯಾಕೆ ಅಂತಂದರೆ, ಈಗ ಒಂದು ಧರ್ಮ ಅಂತ ತಗೊಂಡ್ರೆ, ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರಿಶ್ಚಿಯನ್ನು, ಈ ಸಿಂಗ್ಗಳು, ಓಕೆ. ಸೊ ಅವರ ಲೈಫ್ ಸ್ಟೈಲೇ ಡಿಫ್ರೆಂಟ್ ಆಗಿರುತ್ತೆ. ಒಬ್ಬರು ವೆಜ್ಜು, ಒಬ್ಬರು ನಾನ್ ವೆಜ್ಜು, ಅವರ ಡ್ರೆಸ್ಸಿಂಗ್ ಸೆನ್ಸು, ಓಕೆ, ಅವರು ಯಾವುದನ್ನ ಒಳ್ಳೇದು ಅನ್ಕೋತಾರೆ, ಯಾವುದನ್ನ ಕೆಟ್ಟದ್ದು ಅಂತ ಅನ್ಕೋತಾರೆ, ಓಕೆ. ಅವರು ಬರೆಯೋವಂಥ ವಿಧಾನ, ಫಾರ್ ಎಕ್ಸಾಂಪಲ್ ಈಗ ಇಂಡಿಯನ್ಸು ನಾರ್ಮಲ್ ಆಗಿ ಈ ಹಿಂದೂಸು ಸೊ ಲೆಫ್ಟಿಂದ ರೈಟಿಗೆ ಬರೀತಾರೆ, ಆದರೆ ಮುಸ್ಲಿಮ್ಸು ಉರ್ದು ಲ್ಯಾಂಗ್ವೇಜ್ನ ಸೊ ರೈಟಿಂದ ಲೆಫ್ಟಿಗೆ ಬರೀತಾರೆ, ಓಕೆ. ಸೊ ಈ ಥರ ಬರೆದಾಗ ನೀವು ಯಾವುದೋ ಒಂದು ಸಿಂಬಾಲಿಕ್ಕಾಗಿ ಏನೋ ಒಂದು ಪ್ರೆಸೆಂಟ್ ಮಾಡ್ತಿದ್ದೀರಾ ಮಾರ್ಕೆಟಿಂಗ್ ಫ್ಯಾಕ್ಟ್ಸ್ನ ಅಂತಂದಾಗ ನಿಮ್ಮ ಪ್ರಾಡಕ್ಟ್ ಸಂಬಂಧಪಟ್ಟಾಗೆ ಅದು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅರ್ಥ ಆಗುವಂಥ ಸಾಧ್ಯತೆ ಇರ್ಬೋದು. ಹಾಗಾಗಿ ಈ ಸೋಷಿಯೋ ಕಲ್ಚರಲ್ ಫೋರ್ಸಸ್ಸು ಅನ್ನೋದೂ ಇಂಪಾರ್ಟೆಂಟ್ ಆಗುತ್ತೆ. ಅದು ಸಹ ನಮ್ಮ ಬಿಸ್ನೆಸ್ ಆ್ಯಕ್ಟಿವಿಟಿ ಮೇಲೆ ಅದರದೇ ಆದ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಇನ್ಫ್ಲೂಯೆನ್ಸ್ನ ಮಾಡ್ತಾ ಇರುತ್ತೆ. ಅದರ ಬಗ್ಗೆನೂ ಈ ಒಬ್ಬ ಬಿಸ್ನೆಸ್ ಮೆನ್, ಒಬ್ಬ ಮಾರ್ಕೆಟರು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಆ್ಯಂಡ್ ಅವನ ಆ್ಯಕ್ಟಿವಿಟಿನ ಅವನು ಪರ್ಫಾರ್ಮ್ ಮಾಡಬೇಕಾಗುತ್ತೆ. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಫೋರ್ಸಸ್ ಈಸ್ ಟೆಕ್ನಾಲಜಿಕಲ್ ಫೋರ್ಸಸ್. ಇದಂತೂ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು ಮತ್ತು ಪ್ರತಿಯೊಬ್ಬರಿಗೂ ಎಕ್ಸ್ಪೀರಿಯನ್ಸ್ ಆಗಿರುವಂಥದ್ದು, ಓಕೆ. ಸೊ ಟೆಕ್ನಾಲಜಿಕಲ್ ಫೋರ್ಸಸ್ ರಿಲೇಟ್ ಟು
ಫ್ಯಾಕ್ಟರ್ಸ್ ದಟ್ ಕ್ರಿಯೇಟ್ ನ್ಯೂ ಟೆಕ್ನಾಲಜೀಸ್ ಆ್ಯಂಡ್ ದೇರ್ ಬೈ ಕ್ರಿಯೇಟ್ ನ್ಯೂ ಪ್ರಾಡಕ್ಟ್ ಆ್ಯಂಡ್ ಮಾರ್ಕೆಟ್ ಆಪರ್ಚುನಿಟೀಸ್. ಸೊ ಈಗ ಒಂದು ಕಾಲದಲ್ಲಿ ಸೊ ಟೆಲಿವಿಷನ್ನ ಸೀನ್ನ ನೀವು ನೋಡ್ಕೊಂಡು ಬಂದರೆ ಒಂದು ದೊಡ್ಡ ಟಿವಿಗಳು ಇರ್ತಾ ಇತ್ತು ವಿತ್ ಓಕೆ ಡಿಸ್ಪ್ಲೇ. ಆ ಡಿಸ್ಪ್ಲೇಗಳು ವೆರೈಟಿ ಡಿಸ್ಪ್ಲೇಗಳು. ಈಗ ನಮ್ಮ ಕೈಗೆ ಒಂದು ಸೇರ್ಕೊಂಡ್ಬಿಟ್ಟಿದೆ. ಸ್ಮಾರ್ಟ್ ಫೋನಲ್ಲಿ ನಾವು ಟಿ ವಿ ನೋಡೋಕ್ಕೆ ಶುರು ಮಾಡಿದ್ದೀವಿ. ಓಕೆ, LED TV, LCD TV, ಸೋ ಮೆನಿ ಟೈಪ್ ಆಫ್ ಟೆಲಿವಿಷನ್ಸು, ಸ್ಮಾರ್ಟ್ ಫೋನ್ಸು. ಮತ್ತು ನಾವು ಮೊದಲು ಪೇಮೆಂಟ್ ಮಾಡಬೇಕು ಅಂತ ಇದ್ದಾಗ ಯಾರಾದರೂ ಒಂದು ಬಿಲ್ ಪೇಮೆಂಟ್ ಮಾಡಬೇಕು ಅಂತಂದರೆ ಲೈನಲ್ಲಿ ನಿಂತ್ಕೊಂಡು ದುಡ್ಡು ರೂಪದಲ್ಲೇ ನಾವು ಪೇ ಮಾಡಬೇಕಾಗಿತ್ತು. ಆದರೆ ಈಗ ಆನ್ಲೈನ್ ಅಂತ ಬಂದಿರೋದ್ರಿಂದ ಸೊ ಯು ಕ್ಯಾನ್ ಪೇ ಇನ್ ಡಿಫ್ರೆಂಟ್ ಫಾರ್ಮ್ಸ್. ಈ ಗೂಗಲ್ ಪೇ ಉಪಯೋಗಿಸ್ಕೊತಿರೋ ಅಥವಾ ಫೋನ್ಪೇನಲ್ಲೋ ವಾಟ್ ಎವರ್ ಡೈರೆಕ್ಟಾಗಿ ನೀವು ಪೇ ಮಾಡ್ಬೋದು ಕೂತ ಜಾಗದಲ್ಲಿ ಇನ್ಸ್ಟೆಂಟಾಗಿ. ಸೊ ಇದೆಲ್ಲ ಏನೋ ರೆವಲ್ಯೂಷನ್ನು ಬಿಕಾಸ್ ಆಫ್ ದಿಸ್ ಟೆಕ್ನಾಲಜಿಕಲ್ ಫೋರ್ಸಸ್. Okay, so a technological force everybody can think of nowadays is the development of wireless communication. ಈಗ ಎಲ್ರಿಗೂ ಕುಂತಲ್ಲೇ ಎಲ್ಲ ಆಗಬೇಕು. ಈವನ್ ಒಂದು ಲೈಟ್ ಮನೇಲಿ ಕೂತ್ಕೊಂಡು ಲೈಟ್ ಆನ್ ಆಫ್ ಮಾಡೋದಕ್ಕೂ ನಮಗೆ ರಿಮೋಟ್ ಇದೆ ಒಳ್ಳೇದಪ್ಪ ಅಂತ ಅನ್ಸೋದಕ್ಕೆ ಶುರು ಆಗ್ಬಿಟ್ಟಿದೆ. ಒಂದು ಟೆಲಿವಿಷನ್ ಆಪ್ರೇಟ್ ಮಾಡೋದು ರಿಮೋಟಿಂದ, AC ಆಪ್ರೇಟ್ ಮಾಡೋದು ರಿಮೋಟಿಂದ. ಈಗ ಈವನ್ ಕಾರ್ಗಳು ಡ್ರೈವರ್ಲೆಸ್ ಕಾರ್ಗಳು ಬಿಟ್ಟಿದ್ದಾವೆ. ಸೊ ಈ ಮನುಷ್ಯ ತುಂಬ ಕಂಫರ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ. ಹಾಗಾಗಿ ಈ ಟೆಕ್ನಾಲಜಿ ಅನ್ನೋದು ಪ್ರತಿಯೊಂದು ಬಿಸ್ನೆಸ್ ಆರ್ಗನೈಸೇಷನ್ ಮೇಲೆ ಅದರದೇ ಆದ ಎಫೆಕ್ಟ್ನ ಮಾಡ್ತಾ ಇದೆ. ಸೊ ಇನ್ನೊಂದು ಫೀಚರ್ ಏನಪ್ಪ ಅಂತಂದರೆ, ಒಂದು ಹೊಸ ಟೆಕ್ನಾಲಜಿ ರೀಪ್ಲೇಸಸ್ ದಿ ಓಲ್ಡರ್ ಒನ್. ಒಂದು ಹೊಸ ಟೆಕ್ನಾಲಜಿ ಬಂತು ಅಂದರೆ ಅದು ಹಳೆಯದನ್ನು ಮರೆ ಮಾಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಮೊದಲು ನಾವು ಸಾಂಗ್ಸ್ ಅದು ಇದು ಕೇಳಬೇಕು ಅಂತಂದರೆ ಕ್ಯಾಸೆಟ್ಸ್ ಇರ್ತಾ ಇತ್ತು. ಆಮೇಲೆ ಅದು CD ಕನ್ವರ್ಟ್ ಆಯಿತು, ನೆಕ್ಸ್ಟು DVD ಬಂತು, ಈಗ ಪೆನ್ ಡ್ರೈವ್, ನೆಕ್ಸ್ಟು ಕ್ಲೌಡ್ ಸ್ಟೋರೇಜ್. ಓಕೆ, ನೀವು ಇದನ್ನ ಐಡೆಂಟಿಫೈ ಮಾಡ್ಕೋಬೋದು. ಸೊ ಎಷ್ಟು ಚೇಂಜಸ್ ಆಗ್ತಾ ಇದೆ ಅಂತ. ಓಕೆ, ಸೊ ಒಟ್ಟಿನಲ್ಲಿ ಒಂದು ಹೊಸ ಟೆಕ್ನಾಲಜಿ ಬಂದರೆ ಅದು ಇನ್ನೊಂದು ಟೆಕ್ನಾಲಜಿನ ಮುಳುಗಿಸ್ತಾ ಇರುತ್ತೆ, ಖಾಲಿ ಮಾಡಿಸ್ತಾ ಇರುತ್ತೆ. ಸೊ ಎ ಮಾರ್ಕೆಟರ್ ಮಸ್ಟ್ ವಾಚ್ ದ ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್ ಕ್ಲೋಸ್ಲಿ ಆ್ಯಂಡ್ ಅಡಾಪ್ಟ್ ಇನ್ ಆರ್ಡರ್ ಟು ಕೀಪ್ ಅಪ್. ಸೊ ಒಂದು ಬಿಸ್ನೆಸ್ನಲ್ಲಿ ಎಂಗೇಜ್ ಆಗಬೇಕು ಅಂತಂದರೆ, ಸಸ್ಟೈನ್ ಆಗಬೇಕು ಅಂತಂದರೆ ಈ ಟೆಕ್ನಾಲಜಿಕಲ್ ಫೋರ್ಸಸ್ನ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಅದೇನು ಚಾರ್ಜಸ್ನ ಫೋರ್ಸ್ ಮಾಡುತ್ತೋ ಅಥವಾ ನಮ್ಮ ಮುಂದೆ ಪ್ರೆಸೆಂಟ್ ಮಾಡುತ್ತೋ ಅದ್ರ ಪ್ರಕಾರ ನಾವು ಬಿಸ್ನೆಸ್ ಆ್ಯಕ್ಟಿವಿಟಿನ ನಾವು ಚೇಂಜ್ ಮಾಡ್ಕೋಬೇಕು. ಆ್ಯಂಡ್ ಇದನ್ನು ಯಾವುದೇ ಪರ್ಸನ್ನು ಕಂಟ್ರೋಲ್ ಮಾಡೋ ಸ್ಥಿತಿಯಲ್ಲಿ ಇಲ್ಲ. ಸೊ ದ ಪ್ರಾಡಕ್ಟ್ಸ್ ವಿಲ್ ಸೂನ್ ಬಿ ಔಟ್ಡೇಟೆಡ್ ಆ್ಯಂಡ್ ದ ಕಂಪನಿ ವಿಲ್ ಮಿಸ್ ನ್ಯೂ ಪ್ರಾಡಕ್ಟ್ ಆ್ಯಂಡ್ ಮಾರ್ಕೆಟ್ ಆಪರ್ಚುನಿಟೀಸ್. ಈ ಟೆಕ್ನಾಲಜಿಕಲ್ ಫೋರ್ಸಸ್ ಬಗ್ಗೆ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ, ಅದನ್ನು ಅಡಾಪ್ಟ್ ಮಾಡ್ಕೊಂಡಿಲ್ಲ ಅಂತಂದರೆ ಬಿಸ್ನೆಸ್ಸು ಅಥವಾ ನಾವು ಎಂಗೇಜ್ ಆಗಿರುವಂಥ ಪ್ರಾಡಕ್ಟ್ಸು ಸರ್ವಿಸಸ್ಸು ಔಟ್ಡೇಟ್ ಆಗೋಗುತ್ತೆ. ಅದನ್ನು ಪರ್ಚೇಸ್ ಮಾಡೋರು ಯಾರೂ ಇರೋದಿಲ್ಲ. ಆ್ಯಂಡ್ ನ್ಯೂ ಮಾರ್ಕೆಟ್ ಆ್ಯಕ್ಟಿವಿಟಿನ ನಾವು ಕಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅನದರ್ ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಫೋರ್ಸಸ್ ಅಂತಂದರೆ ecological ಅಥವಾ natural forces. So these are the forces called as cultural forces which are needed as inputs by marketers or which are affected by their marketing activities. For instance, so world air, water pollution, sound pollution. ಸೊ ಈಗ ಯಾವುದೇ ಬಿಸ್ನೆಸ್ ಆ್ಯಕ್ಟಿವಿಟಿಗೆ ನಾವು ಎಂಗೇಜ್ ಆಗ್ತೀವಿ ಅಂತಂದ್ರೂ ಅದು ನೇಚರಿಂದನೇ ಪಡ್ಕೋಬೇಕಾಗತ್ತೆ. ಯಾವುದೇ ಗೂಡ್ಸ್ ಔಟ್ಪುಟ್ ಬರುತ್ತೆ ಅಂತಂದರೆ ಅದಕ್ಕೆಲ್ಲ ರಾ ಮೆಟೀರಿಯಲ್ ಅವೈಲೇಬಲ್ ಇರೋದು ಈ ಭೂಮಿ ಮೇಲೇ. ಸೊ ಒಳ್ಳೆಯದನ್ನು ತಗೊಂಡು ನಾವು ಕೆಟ್ಟದನ್ನು ವಾಪಸ್ ಕೊಡ್ತಾ ಇದ್ದೀವಿ. ಒಳ್ಳೆ ನೀರನ್ನ ತಗೊಂಡು ಅದನ್ನು ಪೊಲ್ಯೂಟ್ ಮಾಡಿ ಮತ್ತೆ ಭೂಮಿಗೆ ಬಿಡ್ತಾ ಇದ್ದೀವಿ. ಒಳ್ಳೆ ಏರ್ನ ಉಪಯೋಗಿಸ್ಕೊತೀವಿ ಅಥವಾ ಆ ಏರ್ಗೆ ನಾವು ಬೇಡವಾದ ಐಟಮ್ಗಳನ್ನ ನಾವು ಸೇರಿಸ್ತಾ ಇದ್ದೀವಿ. ಅದೇ ರೀತಿ ಸೌಂಡ್ ಪೊಲ್ಯೂಷನ್ ಮಾಡ್ತಾ ಇದ್ದೀವಿ ಬಿಕಾಸ್ ಆಫ್ ಫ್ಯಾಕ್ಟ್ರಿ ಅಥವಾ ಮೆಷಿನರೀಸು, ವೆಹಿಕಲ್ಸು ಓಡಾಡ್ತಾ ಇರೋದ್ರಿಂದ ವಾಟ್ ಎವರ್. ಓಕೆ, ಸೊ ಈ ನ್ಯಾಚುರಲ್ ಎನ್ವಿರಾನ್ಮೆಂಟ್ ಅನ್ನೋದೇನಿದೆ, ಎಕಲಾಜಿಕಲ್ ಫೋರ್ಸಸ್ ಅನ್ನೋದೇನಿದೆ, ಅದು ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಎಕ್ಸಿಸ್ಟೆನ್ಸ್ ಮೇಲೆ ಡೆಫಿನೆಟ್ ಆಗಿ ಪಾಸಿಟಿವ್ ಆಗಿ ಮತ್ತು ನೆಗೆಟಿವ್ ಆಗಿ ಇನ್ಫ್ಲೂಯೆನ್ಸ್ ಮಾಡ್ತಾನೆ ಇರುತ್ತೆ. ಸೊ ಯಾವ ಒಂದು ರಿಸೋರ್ಸಸ್ನ ನಾವು ಯೂಸ್ ಮಾಡೋಕ್ಕೆ ಶುರು ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಪೆಟ್ರೋಲು, ಡೀಸೆಲ್ ಎಕ್ಸೆಟ್ರಾ, ಅವು ಒಂದು ಟೈಮಿಗೆ ಖಾಲಿ ಆಗೋ ಸಾಧ್ಯತೆ ಇರುತ್ತೆ. ಓಕೆ, ಸೊ ಅವನ್ನ ರಿನ್ಯೂ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾವು ಹೊಸ ಹೊಸ ರಿಸೋರ್ಸಸ್ನ ಐಡೆಂಟಿಫೈ ಮಾಡಬೇಕು. ರಿನ್ಯೂವಬಲ್ ರಿಸೋರ್ಸಸ್ ಏನಿದ್ದಾವೆ, ಫಾರ್ ಎಕ್ಸಾಂಪಲ್ ಈಗ ಸೋಲಾರ್ ಎನರ್ಜಿ, ಆ ಥರದನ್ನು ಬಳಸ್ಕೊಂಡು ನಮ್ಮ ಆ್ಯಕ್ಟಿವಿಟಿನ ಪರ್ಫಾರ್ಮ್ ಮಾಡೋ ರೀತಿ ನಾವು ನಮ್ಮ ಬಿಸ್ನೆಸ್ ಆ್ಯಕ್ಟಿವಿಟಿನ ಪ್ಲ್ಯಾನ್ ಮಾಡಬೇಕಾಗತ್ತೆ. ಸೊ ಇನ್ ಅಡಿಷನ್, ಸೊ ಇನ್ಕ್ರೀಸ್ಡ್ ಪೊಲ್ಯೂಷನ್, ಇವೆಲ್ಲ ಏನು ಮಾಡ್ತಾ ಇದೆ, ನಮ್ಮ ಮೇಲೆ ರೆಗ್ಯುಲೇಷನ್ಸ್ನ ಜಾಸ್ತಿ ಇಂಪೋಸ್ ಮಾಡ್ತಾ ಇದ್ದಾರೆ ಬೈ ದ ಕನ್ಸರ್ನ್ಡ್ ಅಥಾರಿಟೀಸು. ಸೊ ನೀವೇನಾದರೂ ಜಾಸ್ತಿ ಪೊಲ್ಯೂಷನ್ಸ್ನ ಮಾಡ್ತಾ ಇದ್ದೀರಾ ಅಂತಂದರೆ ಅದನ್ನು ರೆಗ್ಯುಲೇಟ್ ಮಾಡೋದಕ್ಕೆ ಅಥವಾ ಕಂಟ್ರೋಲ್ ಮಾಡೋದಕ್ಕೆ ಗೌರ್ಮೆಂಟು ಅದರೇ ಆದ ಡಿಪಾರ್ಟ್ಮೆಂಟ್ಸ್ನ ಹೊಂದಿದೆ. ಆ್ಯಂಡ್ ಅವರು ಬಂದು ನಿಮ್ಮ ಬಿಸ್ನೆಸ್ ಆ್ಯಕ್ಟಿವಿಟಿನ ಕಂಟ್ರೋಲ್ ಮಾಡೋಕ್ಕೆ, ರೆಗ್ಯುಲೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಓಕೆ, ಸೊ ವಾಟ್ ಎವರ್ ಈ ಎಕಲಾಜಿಕಲ್ ಆ್ಯಂಡ್ ನ್ಯಾಚುರಲ್ ಫೋರ್ಸಸ್ ಅನ್ನೋದು ಒನ್ ಆಫ್ ದ ಮ್ಯಾಕ್ರೋ ಎನ್ವಿರಾನ್ಮೆಂಟು. ಯಾವುದು ಅದು ಡೆಫಿನೆಟ್ ಆಗಿ ಯಾವುದೇ ಒಂದು ಇಂಡಿವಿಜುವಲ್ ಬಿಸ್ನೆಸ್ ಕಂಟ್ರೋಲಲ್ಲಿ ಸಿಗೋದಕ್ಕೆ ಸಾಧ್ಯತೆ ಇಲ್ಲ. ಸೊ ಆ ಫೋರ್ಸಸ್ನಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೋ ಅದ್ರ ಪ್ರಕಾರನೇ ನಾವು ನಮ್ಮ ಬಿಸ್ನೆಸ್ ಆ್ಯಕ್ಟಿವಿಟಿನ ನಾವು ಚೇಂಜ್ ಮಾಡ್ಕೋಬೇಕಾಗತ್ತೆ. ದಟ್ ಮೇ ಬಿ ಅದು ಇನ್ ದ ಫಾರ್ಮ್ ಆಫ್
purchasing of raw materials, so usage of human beings, so that is human resource for production purpose, marketing activity, ಪ್ರತಿಯೊಂದನ್ನು ಈ ಎಕಲಾಜಿಕಲ್ ಫೋರ್ಸಸ್ ಇನ್ಫ್ಲೂಯೆನ್ಸ್ ಮಾಡ್ತಾ ಇರುತ್ತೆ. ಸೊ ಅನದರ್ ಮ್ಯಾಕ್ರೋ ಎನ್ವಿರಾನ್ಮೆಂಟಲ್ ನಾವು ನೋಡೋದು ಈ ಪೊಲಿಟಿಕಲ್ ಫೋರ್ಸಸ್. ಓಕೆ, ಸೊ ಒಂದು ಡಿಫ್ರೆಂಟ್ ಜಾಗಗಳಲ್ಲಿ ಆ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ವಿ ಆರ್ ಗೋಯಿಂಗ್ ಟು ಫೈಂಡ್ ದರ್ ಓನ್ ಲೋಕಲ್ ಲಾಸ್, ಗವರ್ನಮೆಂಟ್ ಏಜೆನ್ಸೀಸ್ ಆ್ಯಂಡ್ ದ ಪ್ರೆಷರ್ ಗ್ರೂಪ್ಸ್.